ಬೆಳಗಿನ ತಿಂಡಿಗೆ ಮಕ್ಕಳು ಅಥವಾ ದೊಡ್ಡವರು ನೂಡಲ್ಸ್ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ರೀತಿ ನೂಡಲ್ಸ್ನ ತೊಗೊಂಬಂದು ಮನೆಯಲ್ಲೇ ಈಸಿಯಾಗಿ ಎಗ್ ನೂಡಲ್ಸ್ನ ಮಾಡ್ಕೋಬೋದು. ಎಗ್ ನೂಡಲ್ಸ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ನಾನು ಒಂದು 5ರಿಂದ 10 ಎಸಳು ತೊಗೊಂಡು ಸಣ್ಣದಾಗಿ ಈ ರೀತಿ ಪೀಸಸ್ ಮಾಡ್ಕೋಬೇಕು. ಬೇಕು ಅಂದರೆ ನಾವು ಶುಂಠಿನೂ ಸಹ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನೂಡಲ್ಸ್ ಮಾಡೋದಕ್ಕೆ ನಾನು ವೆಜ್ ಹಕ್ಕಾ ನೂಡಲ್ಸ್ನ ತೊಗೊಂಡಿದ್ದೀನಿ. ನೂಡಲ್ಸ್ನ ತೊಗೊಂಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿಯುತ್ತಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಮತ್ತು ಉಪ್ಪು ಹಾಕಿ ನಾವು ನೂಡಲ್ಸ್ನ ಬೇಯಿಸ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಅಂಟಂಟಾಗಲ್ಲ, ಉದುರಾಗಿ ನೂಡಲ್ಸ್ ಆಗುತ್ತೆ. ಈಗ ನೂಡಲ್ಸ್ ಹಾಕಿ ನೂಡಲ್ಸ್ನ ಒಂದು 5 ನಿಮಿಷ ಚೆನ್ನಾಗಿ ಅದು ಬೇಯೋವರೆಗೂ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು 6 ಎಗ್ ತೊಗೊಂಡಿದ್ದೀನಿ. ಎಗ್ ತೊಗೊಂಡಾದ್ಮೇಲೆ ನೂಡಲ್ಸ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ನೂಡಲ್ಸ್ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಕಟ್ ಆದರೆ ಸಾಕು, ತುಂಬ ಬೇಯಿಸಬಾರ್ದು. ತುಂಬ ಬೇಯಿಸ್ಬಿಟ್ರೆ ನೂಡಲ್ಸ್ನ ಮೆತ್ತಗಾಗ್ಬಿಡುತ್ತೆ. ಈ ರೀತಿ ಬೇಯಿಸ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ನೂಡಲ್ಸ್ ಮೇಲೆ ಒಂದು ಸ್ವಲ್ಪ ತಣ್ಣಕ್ಕಿರೋ ನೀರು ಹಾಕೋದ್ರಿಂದ ನೂಡಲ್ಸು ಉದ್ರಾಗುತ್ತೆ. ಈ ರೀತಿ ನಾವು ಒಂದು ಸ್ವಲ್ಪ ತಣ್ಣಕ್ಕಿರೋ ನೀರು ಹಾಕೋಬೇಕು. ನೀರು ಹಾಕಿದ್ದಾದಮೇಲೆ ನೀರೆಲ್ಲ ನೀಟಾಗಿ ಫಿಲ್ಟ್ರ್ ಆದಮೇಲೆ ನೂಡಲ್ಸು ರೆಡಿಯಾಗಿರುತ್ತೆ. ನೂಡಲ್ಸ್ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಸಾಸಿವೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದ್ರೆ ಮಾಡ್ಕೋಬೋದು. ಹಾಗೆಯೇ ಎಣ್ಣೆಗೆ ನಾವು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ಸಾಸಿವೆ ಸಿಡಿದಾದ್ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನ ಹಾಕಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಆನಿಯನನ್ನು ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇದ್ದರೆ ನಾವು ಕ್ಯಾಪ್ಸಿಕಮನ್ನು ಸಹ ಹಾಕ್ಕೋಬೋದು. ಎಗ್ ನೂಡಲ್ಸ್ಗೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬರೀ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ನಾವು ಕ್ಯಾಪ್ಸಿಕಮ್ಮು ಸಹ ಹಾಕ್ಕೋಬೋದು. ಈರುಳ್ಳಿ ಫ್ರೈ ಆದಮೇಲೆ ಸಾಸ್ಗಳನ್ನ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಸಾಸು, ಸೋಯಾ ಸಾಸು ಮತ್ತು ವಿನೇಗರ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಸಾಸ್ ಇದ್ದರೆ ನಾವು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾವು ನೂಡಲ್ಸು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಸಾಸ್ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ಸೋಯಾ ಸಾಸು, 1-2 ಸ್ಪೂನಷ್ಟು ಟೊಮೆಟೊ ಸಾಸು ಮತ್ತು 1-2 ಕ್ಯಾಪಷ್ಟು ನಾನಿಲ್ಲಿ ಬಾಟ್ಲ್ ಕ್ಯಾಪಲ್ಲಿ ವಿನೇಗರ್ ಹಾಕ್ಕೋತಾ ಇದ್ದೀನಿ. ವಿನೇಗರ್ ಇಲ್ಲ ಅಂದರೆ ನಾವು ನಿಂಬೆಹಣ್ಣಿನ ರಸನೂ ಸಹ ಲಾಸ್ಟಲ್ಲಿ ಹಾಕ್ಕೋಬೋದು. ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ, ಅಥವಾ ನಾವು ಸಾಸ್ ಹಾಕಿದಾಗಲೂ ಸಹ ನಿಂಬೆಹಣ್ಣು ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ವಿನೇಗರ್ ಹಾಕಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ತೊಗೊಂಡಿರೋ ಮೊಟ್ಟೆಗಳನ್ನೆಲ್ಲ ಒಡೆದು ಹಾಕ್ಕೋತಾ ಇದ್ದೀನಿ. ನಾವು ಮೊಟ್ಟೆ ಹಾಕಿದಾದಮೇಲೆ ಆದ್ರೂ ಸಾಸ್ಗಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಸ್ಟಾರ್ಟಿಂಗ್ ಸಾಸ್ ಹಾಕಿದ್ದಾದಮೇಲೆ ಮೊಟ್ಟೆ ಒಡೆದು ಅದನ್ನು ಮಿಕ್ಸ್ ಮಾಡ್ಕೋಬೋದು. ಯಾವ ರೀತಿ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಸಾಸ್ ಎಲ್ಲ ಹಾಕಿದ್ದಾದಮೇಲೆ ಅದನ್ನು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ಸಾಸ್ ಹಾಕಿದ ತಕ್ಷಣವೇ ಮೊಟ್ಟೆ ಒಡ್ಕೊಂಡು ಮೊಟ್ಟೆನ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಲಾಸ್ಟಲ್ಲಿ ನೂಡಲ್ಸ್ ಹಾಕಿದಾಗ ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಮೊಟ್ಟೆನ ಹಾಕ್ಕೊಂಡಿದ್ದಾದಮೇಲೆ ಅದು ಫುಲ್ಲು ಡ್ರೈ ಆಗೋವರೆಗೂ ನಾವು 1-2 ನಿಮಿಷ ಅಥವಾ 3 ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ. ಮೊಟ್ಟೆ ಎಲ್ಲ ಆ ನೀರಿನ ಅಂಶ ಎಲ್ಲ ಹೋಗಿ ಫುಲ್ ಡ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ನೂಡಲ್ಸು ರೆಡಿ ಆಗುತ್ತೆ. ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಎಗ್ ನೂಡಲ್ಸ್ನ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಸಾಸ್ ಜೊತೆ ಆದರೂ ತಿನ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು. ಲಾಸ್ಟಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಖಾರವಾಗಿ ನೂಡಲ್ಸು ಟೇಸ್ಟಿಯಾಗಿರುತ್ತೆ. ಹಿಂಗಲ್ಲಿ ನಾನು ಖಾರಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ನಾವು ಪೆಪ್ಪರ್ ಪೌಡರ್ನ ಹಾಕ್ಕೋಬೇಕು ಲಾಸ್ಟಲ್ಲಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನಾವು ಬರೀ ಖಾರದ ಪುಡಿನೂ ಸಹ ಬಳಸ್ಬೋದು. ಮೊಟ್ಟೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ನಾನಿಲ್ಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸ್ಟವ್ ಜೋರು ಉರಿನಲ್ಲಿ ಇಟ್ಕೊಳ್ಬಾರ್ದು. ಮೊಟ್ಟೆ ಹಾಕಿದ್ಮೇಲೆನೂ ಅಷ್ಟೇ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಜೋರು ಉರಿನಲ್ಲಿಟ್ಟರೆ ಕೆಲವೊಂದು ಸಲ ಸೀದೋಗ್ಬಿಡುತ್ತೆ ತಳ ಎಲ್ಲ. ನೂಡಲ್ಸ್ನ ನೀಟಾಗಿ ಈ ರೀತಿ 2 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಗ್ ನೂಡಲ್ಸು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಈಗ ನೂಡಲ್ಸ್ ಹಾಕಿದಾಗ ಉಪ್ಪು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ನೂಡಲ್ಸ್ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರೋ ರೋಡ್ ಸೈಡಲ್ಲಿ ಸಿಗೋ ಥರನೇ ನಾವು ಮನೆಯಲ್ಲಿ ಈಸಿಯಾಗಿ ಎಗ್ ನೂಡಲ್ಸ್ನ ಮಾಡ್ಕೋಬೋದು.
ಇದ್ರ ಜೊತೆಗೆ ಸಾಸ್ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸಾಸ್ ಬೇಡ ಅಂದರೆ ಹಾಗೇನೂ ಸಹ ತಿನ್ಬೋದು. ಮಕ್ಕಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ. ಅವರು ವೆಜಿಟೇಬಲ್ ನೂಡಲ್ಸ್ ಆಗಲಿ ಅಥವಾ ಎಗ್ ನೂಡಲ್ಸ್ ಆಗಲಿ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಸುಲಭವಾಗಿ ಈ ರೀತಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಗ್ ನೂಡಲ್ಸ್ನ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.